Deccan the king Pulakeshi, naam suno Badami Chalukya Samrajya power mode on. North in the Harshavardhana army heavy, Narmada Banksley set up time for the levy. Our legacy we defend, Yuddha is fire. Pulakeshi's strategy makes the north retire. The one and only Ajaya Shura, Ajaya Shura, Ajaya Shura. ಇಮ್ಮಡಿ ಪುಲಕೇಶಿ ಗೆದ್ದ ಒಂದು ಯುದ್ಧದಿಂದ ಕನ್ನಡದ ಇತಿಹಾಸನೇ ಬದಲಾಯಿತು. ಆದ್ರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಈ ಯುದ್ಧ ಆಗಿದ್ದಾದ್ರೂ ಯಾಕೆ? ಚಾಲುಕ್ಯರು ಈ ಯುದ್ಧವನ್ನ ಗೆದ್ದಿದ್ದು ಹೇಗೆ ಅಂತ ನಿಮಗೆ ಗೊತ್ತಾ? ಸುಮಾರು 1400 ವರ್ಷಗಳ ಹಿಂದೆ ಮಂಗಳೇಶ ಚಾಲುಕ್ಯರ ರಾಜರಾಗಿದ್ರು. ಆಗ ಚಾಲುಕ್ಯರ ರಾಜ್ಯ ಈ ರೀತಿ ಕಾಣಿಸ್ತಾ ಇತ್ತು. ಇದಾದ 12 ವರ್ಷಗಳ ನಂತರ ಮಂಗಳೇಶನನ್ನ ಸೋಲಿಸಿ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ರಾಜರಾಗ್ತಾರೆ. ಅಲ್ಲಿಂದ ಕದಂಬರು, ತಲಕಾಡಿನ ಗಂಗರು ಮತ್ತು ಕೊಂಕನ್ನಲ್ಲಿದ್ದ ಮೌರ್ಯರನ್ನ ಸೋಲಿಸಿ ಕನ್ನಡ ದೇಶವನ್ನ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ತಮ್ಮ ಸಾಮ್ರಾಜ್ಯವನ್ನ ಬೆಳೆಸಿರ್ತಾರೆ. ಅದೇ ಸಮಯದಲ್ಲಿ ನರ್ಮದಾ ನದಿಯ ಮೇಲೆ ಸಾಮ್ರಾಜ್ಯ ಹೀಗಿದ್ವು. ಅದರಲ್ಲಿ ಪುಷಾಭುತಿಯ ರಾಜ ಪ್ರಭಾಕರ ವರ್ಧನ ನಂತರ ಆತನ ಹಿರಿಯ ಮಗ ರಾಜನಾಗ್ತಾನೆ. ಆದ್ರೆ ಆತನನ್ನ ಪಕ್ಕದಲ್ಲೇ ಇದ್ದಂತ ಶಶಾಂಕರು ಕೊಂದು ಹಾಕ್ತಾರೆ. ಆಗ ಪುಷಾಭುತಿಯ ರಾಜನಾಗಿದ್ದೆ ಹರ್ಷವರ್ಧನ. ಈತ ರಾಜನಾದ ಮೇಲೆ ತನ್ನ ಸಾಮ್ರಾಜ್ಯವನ್ನ ಮುನ್ನಡೆಸೋದು ಅಷ್ಟೊಂದು ಸುಲಭ ಇರಲಿಲ್ಲ. ಯಾಕಂದ್ರೆ ಈತನ ಸುತ್ತಮುತ್ತ ಇರೋ ಎಲ್ಲಾ ಸಾಮ್ರಾಜ್ಯಗಳು ಹರ್ಷವರ್ಧನನ ವೈರಿಗಳೇ ಆಗಿದ್ರು. ಆದ್ರೆ ಅವರೆಲ್ಲರನ್ನ ಸೋಲಿಸಿ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿ, ಹಾಗೆ ದಕ್ಷಿಣದಲ್ಲಿ ಸತ್ಲಜ್ ನದಿಯಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯವರೆಗೂ ತಮ್ಮ ಸಾಮ್ರಾಜ್ಯವನ್ನ ಗೆದ್ದಿದ್ರು. ಆದ್ರೆ ಹರ್ಷವರ್ಧನ ಇಲ್ಲಿಗೆ ಸುಮ್ಮನಾಗೋದಿಲ್ಲ. ಆತ ನರ್ಮದಾ ನದಿ ದಾಟಿ ದಕ್ಷಿಣವನ್ನ ಗೆಲ್ಲು ಆಸೆ ಪಡ್ತಾನೆ. ಆದ್ರೆ ಈ ಬಾರಿ ಆತ ಚಾಲುಕ್ಯರನ್ನ ಎದುರಿಸಬೇಕಾಗಿತ್ತು. ಚೈನೀಸ್ ಟ್ರಾವೆಲರ್ ಪ್ರಕಾರ ಹರ್ಷವರ್ಧನ ಬಳಿ ಇದ್ದಿದ್ದು 60,000 ಆನೆ, 1 ಲಕ್ಷಕ್ಕೂ ಹೆಚ್ಚು ಸೈನಿಕರು. ಇನ್ನೊಂದು ಕಡೆ ಚಾಲುಕ್ಯರ ಸೈನ್ಯದ ಗಾತ್ರ ಹರ್ಷವರ್ಧನ ಸೈನ್ಯಕ್ಕಿಂತ ಕಡಿಮೆ ಇತ್ತು. ಆದ್ರೆ ಚಾಲುಕ್ಯರು ಅಲ್ಲಿರೋ ಜಿಯೋಗ್ರಫಿಯನ್ನ ಚೆನ್ನಾಗಿ ಬಳಕೆ ಮಾಡಿದ್ರು ಅಂತ ಹೇಳ್ತಾರೆ. ನೋಡಿ, ಇದು ನರ್ಮದಾ ನದಿ ಈಗಿನ ಮಧ್ಯಪ್ರದೇಶ ಮತ್ತು ಗುಜರಾತ್ ನಿಂದ ಹರಿದು ಹೋಗಿ ಅರಬ್ಬಿ ಸಮುದ್ರ ಸೇರುತ್ತದೆ. ಈ ನದಿಯ ಉತ್ತರಕ್ಕೆ ವಿಂಧ್ಯ ರೇಂಜ್ ಮತ್ತು ದಕ್ಷಿಣಕ್ಕೆ ಸತ್ಪುರ ರೇಂಜ್ ಇವೆ. ಈಗ ಹರ್ಷವರ್ಧನ ದಕ್ಷಿಣವನ್ನ ಗೆಲ್ಬೇಕಂದ್ರೆ ನದಿಯನ್ನ ದಾಟಲೇಬೇಕು. ಇದನ್ನ ಚಾಲುಕ್ಯರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಆತನ ಸೈನ್ಯ ನದಿಯನ್ನ ದಾಟೋಕ್ಕಿಂತ ಮುಂಚೆ ದಾಳಿ ಮಾಡಿ ಸಂಪೂರ್ಣವಾಗಿ ಸೋಲಿಸ್ತಾರೆ. ಸೋಲನ್ನೇ ಕಾಣದ ಹರ್ಷವರ್ಧನನಿಗೆ ಅದರ ರುಚಿಯನ್ನ ತೋರಿಸ್ತಾರೆ. ಯುದ್ಧದಲ್ಲಿ ಸೈನ್ಯದ ಬಲ ಎಷ್ಟು ಮುಖ್ಯವೋ ಅಷ್ಟೇ ಸ್ಟ್ರಾಟಜಿ ಕೂಡ. ದಕ್ಷಿಣ ಪಥಡ ಸಿಂಹ ಗರ್ಜನೆ, ಪುಲಕೇಶಿ ಅಧಿಪತಿ ಚತುರಂಗ ಬಳದಲಿ, ನರ್ಮದೆಯ ತೀರಡಿ ಹರ್ಷ ಪರದೂರು, ಉತ್ತರ ದಿಗ್ವಿಜಯಕ್ಕೆ ಬಿಟ್ಟಿತು ಸಾಳು, ಬದಮಿ ಚಲುಕ್ಯ ಅಮರ ಕೀ